Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಗಾದೆ ಮಾತು ತುಂಬ ಪ್ರಸಿದ್ಧ ಗಾದೆ ಮಾತಾಗಿದೆ. ಶಕ್ತಿ ಎಂದರೆ ದೈಹಿಕವಾಗಿ ಪ್ರಬಲವಾಗಿರುವುದು. ಯುಕ್ತಿ ಎಂದರೆ ಮಾನಸಿಕವಾಗಿ ಬೌದ್ಧಿಕವಾಗಿ ಪ್ರಬಲವಾಗಿರುವುದು. ಉತ್ತಮ ಶರೀರವನ್ನು ಹೊಂದಿದ್ದರೆ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ತೋರಬಹುದು ಮತ್ತು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು. ಕೇವಲ ಶಕ್ತಿವಂತನಾದರೆ ಸಾಲದು, ಶಕ್ತಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬ ಅರಿವು ಅಗತ್ಯವಾಗಿದೆ. ಎಲ್ಲ ಕೆಲಸಗಳಲ್ಲಿಯೂ ದೇಹದ ಶಕ್ತಿಯು ಉಪಯೋಗವಾಗುವುದಿಲ್ಲ. ಸಾಧನೆ ಮಾಡಲು ಮತ್ತು ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅದಕ್ಕೆ ಪರಿಹಾರಗಳನ್ನು ಸೂಚಿಸಲು ತೀಕ್ಷ್ಣತೆ, ಯೋಚನಾ ಶಕ್ತಿ ಮತ್ತು ಚಾತುರ್ಯತೆ ಅಗತ್ಯವಾಗಿ ಬೇಕು. ಶಕ್ತಿ ಮತ್ತು ಯುಕ್ತಿ ಸಮವಾದವುಗಳಲ್ಲ. ಶಕ್ತಿಗಿಂತ ಯುಕ್ತಿಯೇ ಹೆಚ್ಚು. ಉದಾಹರಣೆ, ಕೋತಿ ಮತ್ತು ಬೆಕ್ಕುಗಳ ಕಥೆಯಲ್ಲಿ ಕೋತಿಯು ತಕ್ಕಡಿಯಲ್ಲಿ ರೊಟ್ಟಿಯನ್ನು ಹೆಚ್ಚು ಕಡಿಮೆ ಇಡುತ್ತಾ ತಾನೇ ತಿಂದುಬಿಟ್ಟಿತು. ಅದೇ ರೀತಿ ನರಿಯು ತನ್ನ ಚಾಣಾಕ್ಷತನೆಯಿಂದ ನೀನು ತುಂಬ ಚೆನ್ನಾಗಿ ಹಾಡುತ್ತೀಯ ಎಂದು ಹೇಳಿ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಕಿತ್ತುಕೊಂಡ ಕಥೆಗಳನ್ನು ನೋಡಬಹುದು. ಇಲ್ಲಿ ಕೋತಿ ಮತ್ತು ನರಿಯ ಯುಕ್ತಿಯನ್ನು ಗಮನಿಸಬಹುದು. ಶಕ್ತಿಯೊಂದಿಗೆ ಯುಕ್ತಿಯೂ ಇದ್ದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು.
ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.